ಸ್ವರದಿಗಳ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮಮತಾ ರವಿಕುಮಾರ್. ಇವತ್ತಿನ ಕತೆ ನಾಯಿ ಮತ್ತು ನರಿ. ಒಂದೂರಲ್ಲಿ ಜಮೀನ್ದಾರ ಒಬ್ಬ ಇದ್ದ. ಅವನು ಸಾಕಿರೋ ನಾಯಿ ಕೂಡ ಒಂದಿತ್ತು. ಚೆನ್ನಾಗಿ ತಿಂದು ಕೊಬ್ಬಿದ ನಾಯಿಗೆ ತನ್ನ ಅದೃಷ್ಟದ ಬಗ್ಗೆ ತುಂಬಾ ಅಹಂಕಾರ ಇತ್ತು. ದಿನ ಹೊತ್ತೊತ್ತಿಗೆ ಸ್ನಾನ, ಮಾಂಸದೂಟ, ಮೇಲಾಗಿ ಮಲಗೋದಕ್ಕೆ ಮೆತ್ತನೆಯ ಹಾಸಿಗೆ ಕೂಡ ಇತ್ತು ಆ ನಾಯಿಗೆ. ಅದು ತನ್ನ ಸ್ನೇಹಿತರ ಜೊತೆ ಹೇಳ್ತಾ ಇತ್ತು, ಓ ನನ್ಗೆ ಹಿಂಗಿಂಗೆ ಎಲ್ಲ ಸೌಲಭ್ಯಗಳು ಇದೆ ಅಂತ ಹೇಳ್ಕೊಂಡು ಜಂಬ ಪಡ್ತಾ ಇತ್ತು. ಒಂದು ದಿನ ನಾಯಿಗೆ ಊರ್ ಪಕ್ಕದಲ್ಲಿ ಇರೋ ಅರಣ್ಯವನ್ನ ನೋಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಕಾಡಿನ ಕಡೆ ಅದ್ರ ಪಯಣ ಬೆಳೆಸ್ತು. ಕಾಡಿನಲ್ಲಿ ಸ್ವಲ್ಪ ಹೊತ್ತು ಅತ್ತ ಇತ್ತ ಎಲ್ಲ ಕಡೆ ಸುತ್ತಾಡ್ತಾ ಏನ್ ಮಾಡ್ಬೇಕು ಅಂತ ತೋಚದೆ ಮತ್ತೆ ಊರ್ ಕಡೆಗೆ ಬಂತು. ಅಷ್ಟರಲ್ಲಿ ನರಿಯೊಂದು ಅದಕ್ಕೆ ಎದುರಾಯ್ತು. ಆ ನರಿ, ಅಣ್ಣ ಎಲ್ಲಿಂದ ಬಂದಿದೀಯಾ? ನಿನ್ನನ್ನ ಈ ತನಕ ಈ ಕಾಡಿನಲ್ಲಿ ನೋಡ್ಲೇ ಇಲ್ವಲ್ಲ ಅಂತ ಕೇಳ್ತು. ಅದಕ್ಕೆ ನಾಯಿ, ಅದು ಊರ್ ಜಮೀನ್ದಾರನ ಮನೆ ಕಾಯ್ತೀನಿ ಅಂತ ಹೇಳ್ತು. ನಿನ್ನಂತೆ ಅಂದ್ರೆ ನಿನ್ ತರ ಬೇಟೆ ಆಡಿ ಆಹಾರ ಹುಡುಕ್ಬೇಕಾಗಿಲ್ಲ ಅಂತ ಅದು ಕೊಚ್ಕೊಂಡು ಹೇಳ್ತು. ಅದಕ್ಕೆ ಏನೇನ್ ಸೌಕರ್ಯ ಇದೆ ಅದ್ರ ಬಗ್ಗೆ ಎಲ್ಲವನ್ನ ವಿವರಿಸಿ ನರಿಗೆ ಹೇಳ್ತು. ಓ ನರಿಗೆ ಇದೆಲ್ಲ ತಿಳ್ಕೊಂಡು ಆಶ್ಚರ್ಯ ಆಯ್ತು. ಮತ್ತು ಅದು ಹೇಳ್ತು, ಓ ನನ್ನನ್ನು ನಿನ್ನ ಯಜಮಾನ್ರ ಹತ್ರ ಕರ್ಕೊಂಡು ಹೋಗು, ಆ ಮನೆಗೆ ಕರ್ಕೊಂಡು ಹೋಗು ಅಂತ ನರಿ ನಾಯಿಗೆ ಕೇಳ್ತು. ನಾಯಿ ಅದಕ್ಕೆ ಒಪ್ಕೊಂಡು ನರಿನ ಊರ್ ಕಡೆಗೆ ಕರ್ಕೊಂಡು ಹೋಯ್ತು. ಮನೆ ಸೇರಿದ್ವು. ನಾಯಿ ನರಿಗೆ ಹೇಳ್ತು, ನೀನ್ ಇಲ್ಲೇ ಕೊಟ್ಟಿಗೆಯಲ್ಲಿ ಬಚ್ಚಿಟ್ಕೊಂಡಿರು, ನನ್ನ ಯಜಮಾನ ನಿನ್ನನ್ನ ನೋಡಿದ್ರೆ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತು. ನಾನು ಹೋಗಿ ನಿನಗೆ ಊಟ ತರ್ತೀನಿ ಅಂತ ನಾಯಿ ಹೋಯ್ತು. ನಾಯಿ ಹೋಗಿ ನರಿಗೆ ಮಾಂಸದ ಊಟ ತಗೊಂಡು ಕೊಡ್ತು. ಹೀಗೆ ಹಲವಾರು ದಿನಗಳು ಕಳೆದ್ವು. ಒಂದು ದಿನ ನಾಯಿ ನರಿಗೆ ಹೇಳ್ತು, ನೀನು ಇನ್ನು ಎಷ್ಟು ದಿನ ಅಂತ ಹೀಗೆ ಬಚ್ಚಿಟ್ಕೊಂಡು ಬದುಕ್ತೀಯ? ನನ್ನ ಯಜಮಾನ್ರು ನಿನ್ನನ್ನು ನೋಡಿದ್ರೆ ಅಷ್ಟೇ ನಿನ್ ಕತೆ ಮುಗೀತು ಅಂತಾನೆ ಲೆಕ್ಕ ಅಂತ ಹೇಳ್ತು. ನೀನು ನಿನ್ ಕಾಡಿಗೆ ಹೋಗ್ಬಿಡು ಅಂತ ನರಿಗೆ ಹೇಳ್ತು ನಾಯಿ. ಅದಕ್ಕೆ ನರಿ ಹೇಳ್ತು, ಆಯ್ತು, ಹಾಗಿದ್ರೆ ಸರಿ, ಇವತ್ತು ರಾತ್ರಿ ಇಲ್ಲಿದ್ದು ನಾಳೆ ಬೆಳಗ್ಗೆ ಹೋಗ್ತೀನಿ ಅಂತ ಹೇಳ್ತು ನರಿ. ಮಾರನೇ ದಿನ ಬೆಳಗಾದ್ಮೇಲೆ ನಾಯಿ ನರಿನ ಹುಡುಕ್ತು. ನರಿ ಅದಾಗ್ಲೇ ಹೊರಟು ಹೋಗಿತ್ತು. ನಾಯಿ ಅನ್ಕೊಳ್ತು, ಅಯ್ಯೋ ಪೀಡೆ ತೊಲಗ್ತು ಅಂತ ಅನ್ಕೊಳ್ತು. ಅಷ್ಟರಲ್ಲಿ ಮನೆ ಯಜಮಾನ ಕೋಪದಿಂದ ಒಂದು ದೊಡ್ಡ ದೊಣ್ಣೆನ ತಗೊಂಡು ನಾಯಿ ಕಡೆಗೆ ಬಂದವನೇ, ಏ ವಿಶ್ವಾಸಘಾತಕ, ಇಂಥ ಕೆಲ್ಸ ಮಾಡಿದ್ಯಾ? ಹೊಟ್ಟೆ ತುಂಬಾ ಊಟ ಹಾಕಿದ್ರು ಕೂಡ ನನ್ನ ಕೋಳಿಗಳನ್ನೆಲ್ಲ ತಿಂದು ಹಾಕಿದ್ಯಾ? ಇಲ್ಲಿಂದ ನೀನು ತೊಲಗು ಅಂತ ಕೂಗಾಡಿ ಅದಕ್ಕೆ ಹೊಡೆದು ಅದನ್ನ ಹೊರಗೆ ಹಾಕ. ನರಿಯ ಸಹವಾಸ ಮಾಡಿದ್ದಕ್ಕೆ ನಾಯಿಗೆ ಏನಿತ್ತು ಅದೆಲ್ಲ ಕಳ್ಕೊಂಡು ಕ್ಷಣ ಮಾತ್ರದಲ್ಲೇ ಅದು ಬೀದಿ ಪಾಲಾಯ್ತು. ಈ ಕಥೆಯಿಂದ ನೀವು ತಿಳ್ಕೊಳ್ಬೇಕಾಗಿರೋದೇನ್ ಗೊತ್ತಾ? ನಮ್ಮ ಹತ್ರ ಎಷ್ಟೇ ಆಡಂಬರತೆ ಇದ್ರೂ ಕೂಡ ಅಹಂಕಾರ ಇರಬಾರ್ದು. ಅಹಂಕಾರ ಇದ್ರೆ ಆ ಆಡಂಬರವನ್ನ ನಾವು ಕಳ್ಕೊಳ್ಬೇಕು. ಇದೇ ರೀತಿ ಇಂತಹ ಬೇರೆ ಬೇರೆ ಕಥೆಯನ್ನ ಕೇಳೋದಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.